ಬಗೆದಷ್ಟು ಬಯಲಾಗ್ತಾ ಇದೆ ಪುಣ್ಯಕೋಟಿಯ ಕಥೆ. ಪುಣ್ಯಕೋಟಿ ಅಂತಂದ್ರೆ ಈ ಹಿಂದೆ ಹಸುವಿನ ಕಥೆ ಕೇಳಿದ್ವಿ ನಾವೆಲ್ಲ ಚಿಕ್ಕವರಿದ್ದಾಗ. ಆ ಪುಣ್ಯಕೋಟಿ ಕಥೆ ಅಲ್ಲ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ಇತ್ತೀಚೆಗಷ್ಟೇ ಒಂದು ಘಟನೆ ನಡೆದಿತ್ತು. ಅಲ್ಲಿ ಒಂದು ಪರ್ಮಿಷನ್ ಇಲ್ಲದೆ ನಡೆಸ್ತಾ ಇದ್ದಂತಹ ಒಂದು ಮಜ್ಜಿಗೆ ಫ್ಯಾಕ್ಟ್ರಿ, ಅಂದ್ರೆ ಮನೆಯೊಳಗೆ ನಡೆಸ್ತಾ ಇದ್ದಂತಹ ಈ ಒಂದು ಫ್ಯಾಕ್ಟರಿಯ ಕಥೆ. ಸೊ ಇಲ್ಲಿ ಈಗ ಬಗೆದಷ್ಟು ಕೂಡ ಅಲ್ಲಿನ ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ಏನದು ಹಾಗಿದ್ರೆ ಅಂತಹ ರಹಸ್ಯ? ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಜುಲೈ 8ನೇ ತಾರೀಕು ನಡೆದಂತಹ ಈ ಒಂದು ಘಟನೆ, ಈ ಘಟನೆಯಲ್ಲಿ ಓರ್ವ ಯುವಕ, ಅಲ್ಲಿ ಕೆಲಸಕ್ಕಿದ್ದಂತಹ ಒಬ್ಬ ಯುವಕ ಗಂಭೀರವಾಗಿ ಗಾಯಗೊಳ್ಳುತ್ತಾನೆ. ಈ ಒಂದು ವಿಚಾರವನ್ನ, ಅಲ್ಲಿ ಏನ್ ನಡೀತಾ ಇತ್ತು ಅದೆಲ್ಲದರ ಮಾಹಿತಿಯನ್ನ ನಮ್ಮ ಕರ್ನಾಟಕ ಟಿವಿ ಪ್ರಸಾರ ಮಾಡುತ್ತೆ. ನಮ್ಮ ಕರ್ನಾಟಕ ಟಿವಿಯ ವರದಿಯಿಂದ ಎಚ್ಚೆತ್ತುಕೊಂಡಂತಹ ಅಧಿಕಾರಿ ವರ್ಗ ನೋಟಿಸ್ ಕೊಡುತ್ತೆ. ಸಂಬಂಧಪಟ್ಟ ಇಲಾಖೆಗಳಿಂದ ನೋಟಿಸ್ ಕೊಡ್ತಾರೆ ಅಧಿಕಾರಿ. ಯಾವ ಇಲಾಖೆಯಿಂದನೂ ಕೂಡ ಅನುಮತಿಯನ್ನ ಪಡೆಯದೆ ಅಲ್ಲಿ ಅನಧಿಕೃತವಾಗಿ ಈ ಡೈರಿ ಉತ್ಪನ್ನಗಳನ್ನು ತಯಾರು ಮಾಡಲಾಗ್ತಾ ಇರುತ್ತೆ. ಅಲ್ಲೊಂದು ಮನೆಯಲ್ಲಿ ಒಂದು ಫ್ಯಾಕ್ಟರಿಯನ್ನಾಗಿ ಮಾಡ್ಕೊಂಡಿರ್ತಾರೆ. ಫ್ಯಾಕ್ಟರಿಗೆ ಅನುಮತಿ ಪಡ್ಕೊಂಡಿದ್ದು ಹಾಲು ಮಾರಾಟ ಕೇಂದ್ರಕ್ಕೆ ಅಲ್ಲಿಗೆ ಅನುಮತಿಯನ್ನು ಪಡ್ಕೊಂಡಿರ್ತಾರೆ. ಆದರೆ ಅಲ್ಲಿ ನಡೀತಾ ಇದ್ದದ್ದು ಈ ಹಾಲಿನ ಅನೇಕ ಉತ್ಪನ್ನಗಳು, ಈ ಮಜ್ಜಿಗೆ, ಮಸಾಲೆ ಮಜ್ಜಿಗೆ, ಪೇಡ, ಜಾಮೂನು, ಈ ಥರದ ಅನೇಕ ತಿನಿಸುಗಳ ಒಂದು ತಯಾರಿಕೆಯನ್ನು ಅಲ್ಲಿ ಮಾಡ್ತಾ ಇರ್ತಾರೆ. ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ, ಒಂದು ಉದ್ಯಮ ಮಾಡ್ತಾ ಇದ್ದಾರೆ ಅಂತಂದಾಗ ಒಂದು ಸರ್ಟೈನ್ ಪಾಲಿಸಿಗಳನ್ನು ಅವರು ಅಳವಡಿಸ್ಕೊಳ್ಬೇಕಾಗತ್ತೆ ಮತ್ತು ಅದನ್ನು ಪಾಲಿಸಬೇಕಾಗತ್ತೆ. ಆದರೆ ಅದು ಯಾವುದೂ ಕೂಡ ಇಲ್ಲದೆ ಇದೇ ಮನೆಯಲ್ಲಿ ನೋಡ್ತಾ ಇದ್ದೀರಿ, ಇದೇ ಮನೆಯಲ್ಲಿ ಆ ಒಂದು ಫ್ಯಾಕ್ಟ್ರಿಯನ್ನು ಆರಂಭ ಮಾಡ್ತಾರೆ. ಮಸಾಲೆ ಮಜ್ಜಿಗೆ, ಪೇಡ, ಪುಣ್ಯಕೋಟಿ ಹೆಸರಲ್ಲಿ ಭಾಳಷ್ಟು ತುಮಕೂರು ಈ ಸುತ್ತಮುತ್ತ ಎಲ್ಲ ಕೂಡ ಈ ಮಜ್ಜಿಗೆ ಪ್ಯಾಕೆಟ್ಗಳು ಈ ಬಸ್ ಸ್ಟಾಪ್ಗಳಲ್ಲಿ ಎಲ್ಲ ಹರಿದಾಡ್ತಾ ಇರ್ತವೆ. ಅಂದರೆ ಮಾರಾಟಕ್ಕೆ ಲಭ್ಯ ಇದ್ದಾವೆ. ಯಾವುದೇ ಭದ್ರತೆ ಇಲ್ಲ, ಅಂದರೆ ಸೇಫ್ಟಿ ಮೆಷರ್ಸ್ಗಳನ್ನು ತೆಗೆದುಕೊಂಡಿಲ್ಲ. ದೊಡ್ಡ ದೊಡ್ಡ ಮಿಷಿನ್ಗಳನ್ನು ಅಳವಡಿಸಿದ್ದಾರೆ. ಒಂದಷ್ಟು ಜನ ಅಲ್ಲಿ ಕೆಲಸ ಕೂಡ ಮಾಡ್ತಾರೆ. ಕಾರ್ಮಿಕ ಇಲಾಖೆ ಇದರ ಬಗ್ಗೆ ಪರಿಶೀಲನೆ ಮಾಡಲಿಲ್ವಾ? ಅರೆ, ಇಂಥದ್ದೊಂದು ಉದ್ಯಮ ಮಾಡ್ತಾ ಇದ್ದಾರೆ, ಹೇಗಿದೆ ಅಲ್ಲಿನ ವಾತಾವರಣ, ಹೇಗಿದೆ ಅದು ನಿಜಕ್ಕೂ ಕೂಡ ಫ್ಯಾಕ್ಟರಿ ರೂಪದಲ್ಲಿ ಇದೆಯಾ, ಎಲ್ಲಿ ಮಾಡ್ತಾ ಇದ್ದಾರೆ ಇವರು? ಇನ್ಫ್ಯಾಕ್ಟ್ ಮನೆಯಲ್ಲಿ ಯಾವುದೇ ರೀತಿಯಾದ ಒಂದು ಉದ್ಯಮವನ್ನು, ಅಂದರೆ ಬೆಂಕಿ ಬಳಸುವಂತಹ ಉದ್ಯಮವನ್ನು ಮಾಡೋ ಹಾಗೇ ಇಲ್ಲ.
ನಿವಾಸಗಳು ಇರೋ ಕಡೆ, ಅಂದರೆ ಮನೆ ಅಂತ ಹೇಳ್ತೀವಿ, ವಾಸ ಯೋಗ್ಯ ಬಡಾವಣೆಗಳಾಗಲಿ, ಇಂಥ ಕಡೆ ಈ ಥರದ ಫ್ಯಾಕ್ಟ್ರಿಗಳಿಗೆ ಉತ್ಪನ್ನ ಮಾಡುವಂತಹ ಒಂದು ಪರ್ಟಿಕ್ಯುಲರ್ ಆದಂತಹ ಪ್ರದೇಶಗಳಿಗೆ ಇದಕ್ಕೆ ಅನುಮತಿ ಕೊಡೋದಿಲ್ಲ. ಇದು ಜನ ವಾಸಯೋಗ್ಯ ಬಡಾವಣೆಗಳು, ಇಂಥ ಕಡೆ ಅದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಆದರೆ ನಾನು ಹಾಲು ಮಾರಾಟ ಕೇಂದ್ರಕ್ಕೆ ಅನುಮತಿಯನ್ನು ಒಂದು ಅಂಗಡಿ ಥರ ನೋಡ್ಕೊಂಡು ಅಲ್ಲಿ ನೋಡ್ತಾ ಇದ್ದೀರಿ, ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ಅಂತ ಒಂದು ಅಂಗಡಿ ಥರ ಅದನ್ನು ತೋರಿಸಿ ಅನುಮತಿಯನ್ನು ಪಡ್ಕೊಂಡು, ಅಂದರೆ ಇಲಾಖೆಗೂ ಕೂಡ ಯಾಮಾರಿಸಿದ್ದಾರೆ ಇವರು. ಅನಧಿಕೃತವಾಗಿ ಫ್ಯಾಕ್ಟರಿಯನ್ನು ಮಾಡ್ಕೊಂಡಿದ್ದಾರೆ, ತಯಾರು ಮಾಡುವಂಥದ್ದು. ಕೊರಟಗೆರೆ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ರ ಬಗ್ಗೆ FIR ದಾಖಲಾಗುತ್ತೆ, ಬ್ಲಾಸ್ಟ್ ಆದ್ರ ಬಗ್ಗೆ. ಈ ಒಂದು ಸಿಲಿಂಡರ್ ಏನು ಬ್ಲಾಸ್ಟ್ ಆದಾಗಲೇ ಗೊತ್ತಾಗಿರೋದು, ಬಾಯ್ಲರ್ ಬ್ಲಾಸ್ಟ್ ಆದಾಗ ಈ ಥರದೊಂದು ಇಲ್ಲಿ ನಡೀತಾ ಇದೆ. ಅಕ್ಕಪಕ್ಕದವರೆಲ್ಲ ಸುಮ್ಮನೆ ಇದ್ದಾರೆ, ಅವ್ರ ಪಾಡ್ಗವ್ರು ಏನೋ ಅನುಮತಿ ತಗೊಂಡಿದ್ದಾರೆ, ಅವ್ರ ಪಾಡ್ಗವ್ರು ಮಾಡ್ತಾ ಇದ್ದಾರೆ, ಏನೋ ಒಂದು ಉದ್ಯಮ ನಡೀತಾ ಇದೆ ಅಂತ. ಮಾರ್ಚ್ 1ನೇ ತಾರೀಕಿಗೆ, ಮಾರ್ಚ್ 3ನೇ ತಾರೀಕಿಗೆ ಇವರು ಪಡ್ಕೊಂಡಿದ್ದಂತಹ ಅನುಮತಿ ಎಕ್ಸ್ಪೈರ್ ಆಗಿದೆ. ಅಂದರೆ ಅದು ಕೊನೆ ದಿನಾಂಕ ಮುಗಿದೋಗಿದೆ, ಅನುಮತಿ ತೆಗೆದುಕೊಂಡಿರೋದು. ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳಾದರೂ ಕೂಡ ಯಾವುದೇ ರೀತಿಯ ಅನುಮತಿ ಅಥವಾ ಪರವಾನಗಿಯನ್ನು ಅವರು ರಿವೈಸ್ ಮಾಡಿಸಿಲ್ಲ. ಅನುಮತಿ ಅಥವಾ ಪರವಾನಗಿ ಅದೇನಿದೆ ಲೈಸೆನ್ಸು, ಅದನ್ನು ಅವರು ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆಗೆ ಕೊಟ್ಟು ಅದನ್ನು ಮತ್ತೆ ಹೊಸದಾಗಿ ರಿನ್ಯೂ ಮಾಡಿಸಿಲ್ಲ, ನವೀಕರಿಸ್ಕೊಂಡಿಲ್ಲ. ಇದು ಅವರು ಮಾಡಿರುವಂಥ ಮತ್ತೊಂದು ಅಪರಾಧ. ಅದರ ಜೊತೆಗೆ ಇಲ್ಲಿ ಬೆಂಕಿ ಪದಾರ್ಥಗಳನ್ನು ಬಳಸ್ತಾ ಇರೋದ್ರಿಂದ, ವಸ್ತುಗಳನ್ನು ಬಳಸ್ತಾ ಇರೋದ್ರಿಂದ ಅದಕ್ಕೆ ಯಾವುದೇ ನಂದಿಸುವಂತಹ, ಅಲ್ಲಿ ಬೇಕಾದರೂ ಏನು ಮನೆಯಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಎಷ್ಟೋ ಘಟನೆಗಳನ್ನು ನಾನು ನೋಡಿದ್ದೀನಿ. ನಿನ್ನೆ ಕೂಡ ಅಂತಹದ್ದೊಂದು ಘಟನೆ ಆಗಿ ಹೋಗಿದೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ 4-5 ಜನ ಕೆಲಸ ಮಾಡುವಂತಹ ಫ್ಯಾಕ್ಟ್ರಿ, ಮನೆ ಸುತ್ತಮುತ್ತ ಮನೆಗಳಿರುವಂತಹ ಜಾಗದಲ್ಲಿ ಅವರು ಅಕ್ರಮವಾಗಿ ಈ ಒಂದು ಘಟಕವನ್ನು ಮಾಡಿಕೊಂಡು ಬಾಯ್ಲರ್ ಬ್ಲಾಸ್ಟ್ ಆದಮೇಲೆ ಎಚ್ಚೆತ್ತುಕೊಳ್ಳದೆ ಉಡಾಫೆಯನ್ನು ಮಾತನಾಡಿಕೊಂಡು, ಸೊ ಎಲ್ಲ ಅಧಿಕಾರಿಗಳು ಆ ನಂತರ ಭೇಟಿ ಕೊಡ್ತಾರೆ, ಸಂಬಂಧಪಟ್ಟ ಇಲಾಖೆಗಳಿಂದ ನೋಟಿಸ್ ಕೂಡ ಜಾರಿಯಾಗುತ್ತೆ. ಅವಾಗ ಗೊತ್ತಾಗುತ್ತೆ ಈ ಫ್ಯಾಕ್ಟ್ರಿ ಅಥವಾ ಈ ಒಂದು ಕೇಂದ್ರ ಅನುಮತಿ ಪಡ್ಕೊಂಡಿರೋದು ಹಾಲು ಮಾರಾಟ ಮಾಡೋದಕ್ಕೆ ಮಾತ್ರ. ಯಾರು ಇದಕ್ಕೆ ಹೊಣೆ ಅಂತ, ಇದಕ್ಕೆ ಈಗಾಗಲೇ ಇಷ್ಟೆಲ್ಲ ಅನಾಹುತ ಆಗಿದೆ. ಬೀದಿ ಬದಿನಲ್ಲಿ ಒಂದು ಚಿಕ್ಕ ಬೋಂಡದ ಅಂಗಡಿ ಇಟ್ಕೊಳ್ಬೇಕಾದ್ರೂ 100 ಪ್ರಶ್ನೆ ಕೇಳ್ತಾರೆ ಅಧಿಕಾರಿಗಳು. ಒಂದು ಚುರುಮುರಿ ಅಂಗಡಿ, ಒಂದು ಪಾನಿಪುರಿ ಅಂಗಡಿ ಇಟ್ಕೊಳ್ಬೇಕಾದ್ರೂ, ಒಂದು ತಳ್ಳ ಗಾಡೀಲಿ ಇಟ್ಕೊಳ್ಬೇಕಾದ್ರೂ ಅದಕ್ಕೆ ಪರವಾನಗಿ ಪಾಲಿಕೆನೋ ಅಥವಾ ಅದಕ್ಕೆ ಸಂಬಂಧಪಟ್ಟ ನಗರಸಭೆನೋ ಇವರೆಲ್ಲರೂ ಕೂಡ ಅಲ್ಲಿ ಪರವಾನಗಿ ಕೇಳ್ತಾರೆ. ಅಂಥದ್ರಲ್ಲಿ ಈ ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿಗೆ ಬಿಸ್ನೆಸ್ ನಡೀತಾ ಇದೆ, ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಅನಧಿಕೃತವಾಗಿ, ಯಾಕೆ ಯಾರು ಕೇಳಲಿಲ್ಲ? ಮಾಲೀಕರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನಲ್ಲ ಈ ಬಾಯ್ಲರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಏಟಾದಂಥವರು ಸಂತ್ರಸ್ತರು, ಅವ್ರಿಗೆ ಆ ಬಡ ಕೂಲಿ ಕಾರ್ಮಿಕ, ಪಾಪ ಎಲ್ಲೋ ಸಂಬಳಕ್ಕೆ ಬಂದಿರುವಂಥ ಸೇರ್ಕೊಂಡಿರುವಂಥ ಕೆಲಸಗಾರ, ಆತನ ಜೀವಕ್ಕೆ ಯಾವುದೇ ರೀತಿಯ ಭದ್ರತೆಯೂ ಇಲ್ಲ, ಅವ್ರನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಪಾಲಿಸಬೇಕಾದಂಥ ನಿಯಮಗಳನ್ನು ಕೂಡ ಗಾಳಿಗೆ ತೂರಿಬಿಟ್ಟಿದ್ದಾರೆ. ಹೆಸರು ಪುಣ್ಯಕೋಟಿ ಹೆಸರಿನಲ್ಲಿ ಈ ಪಾಪದ ಕೆಲಸ ಮಾಡಿಬಿಟ್ಟಿದ್ದಾರೆ. ಈಗ ನೋಡಿ, ಆತನಿಗೆ ಅವತ್ತೇನು ಘಟನೆ ನಡೀತು ಜುಲೈ 8ನೇ ತಾರೀಕು, ಆತನಿಗೆ ಈಗ ನಿಮ್ಹಾನ್ಸ್ನಲ್ಲಿ, ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಆತನ ಜೀವಕ್ಕೆ ಮತ್ತು ಜೀವನಕ್ಕೆ ಡ್ಯಾಮೇಜ್ ಆಗಿರುವಂಥದ್ದು. ಕಾರ್ಮಿಕ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದೆ. 7 ದಿನಗಳಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ಹಾಜರಾಗಬೇಕು ಅಂತ ಇದೀಗ ಮಾಲೀಕರಿಗೆ ಸೂಚನೆ ಕೊಟ್ಟಿದ್ದಾರೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು. ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಿ, ಎಲ್ಲ ಪೊಲೀಸರು ಸಂಬಂಧಪಟ್ಟಂಥ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಅಲ್ಲಿಗೆ. ಈ ಘಟಕಕ್ಕೆ ಇದೀಗ ಬೀಗ ಮುದ್ರೆ ಹಾಕಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಇದೀಗ ನೀಡಲಾಗ್ತಾ ಇದೆ. ಇದು ನಮ್ಮ ಕರ್ನಾಟಕ ಟಿವಿ ವರದಿಯ ಇಂಪ್ಯಾಕ್ಟ್. ನೀವಲ್ಲಿ ಫ್ಯಾಕ್ಟ್ರಿ ಮಾಡಿ, ಇನ್ನೇನೋ ಒಂದು ಮಾಡಿ, ಆದರೆ ಅದು ನಿಮಗೆ ಹೇಗೆ ಅನುಕೂಲ ಆಗ್ತಾ ಇದೆಯೋ ಹಾಗೆ ಸುತ್ತಮುತ್ತ ಇರೋರಿಗೆ, ಅಲ್ಲಿ ಕೆಲಸ ಮಾಡ್ತಿರೋರಿಗೂ ಕೂಡ ಅನುಕೂಲ ಆಗಬೇಕು. ಆದರೆ
ಹೇಗೆ ಅಂದರೆ ಅವರ ಜೀವನಕ್ಕೆ ಅನುಕೂಲ ಆಗಬೇಕು. ನೀವು ಮಾಡ್ತಿರೋವಂಥದ್ದೇ ಅಕ್ರಮವಾಗಿ, ಅದರಲ್ಲೂ ಕೂಡ ಕೇಳಿದಾಗ ಉಡಾಫೆ ಉತ್ತರವನ್ನು ಕೊಡ್ತೀರಿ. ಈಗ ಅಧಿಕಾರಿಗಳು ಬಂದಿದ್ದಾರೆ, ಈಗ ಉತ್ತರ ಕೊಡಬೇಕಾಗತ್ತೆ ಅವರು. ಎಸ್, ಇದ್ರ ಬಗ್ಗೆ ಅಧಿಕಾರಿಗಳು ಮಾತನಾಡಿದ್ದಾರೆ. ಕೊರಟಗೆರೆಯ ತಹಸೀಲ್ದಾರ್ ಕೂಡ ಈ ಬಗ್ಗೆ ಅಲ್ಲಿ ಪರಿಶೀಲನೆಯನ್ನು ನಡೆಸಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೊರಟಗೆರೆಯ ತಹಸೀಲ್ದಾರ್ ನೋಡೋಣ. ವ್ಯಾಪ್ತಿಯಲ್ಲಿರ್ತಕ್ಕಂಥ ಸದಾಶಿವಯ್ಯ ಸನ್ ಆಫ್ ಲಿಂಗಯ್ಯ ಅವರಿಗೆ ಸಂಬಂಧಪಟ್ಟಂಥ ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ಅಂತೇಳಿ ಏನು ಒಂದು ಕಂಪ್ನಿ ಮಾಡಿಕೊಂಡು ಹಾಲಿನ ಉತ್ಪನ್ನಗಳ ಏನು ಒಂದು ಪ್ರಾಡಕ್ಟ್ಸ್ನ ತಯಾರಿ ಮಾಡ್ತಾಯಿದ್ರು. ಆ ಒಂದು ಘಟಕದಲ್ಲಿ ಸಡನ್ನಾಗಿ ಒಂದು ಬಾಯ್ಲರ್ ಸ್ಫೋಟಗೊಂಡು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗೆ ಗಾಯ ಆಗಿರೋದು ಗಮನಕ್ಕೆ ಬಂದಿದೆ. ಸಂಬಂಧಪಟ್ಟ ವಿಷಯದ ಕುರಿತಾಗಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದೆ. ಹಾಗೂ ಪಟ್ಟಣ ಪಂಚಾಯಿತಿ ಕೊರಟಗೆರೆ ಪಟ್ಟಣ ವತಿಯಿಂದ ಈ ಹಿಂದೆ ಅವ್ರಿಗೇನು ಕೊಟ್ಟಂಥ ಲೈಸೆನ್ಸ್ ಕೂಡ ಅವಧಿ ಕೂಡ ಮೀರಿದೆ ಅಂತೇಳಿ ಮಾಹಿತಿ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಆ ಒಂದು ಟ್ರೇಡಿಂಗ್ ಎಂಟರ್ಪ್ರೈಸಸ್ ವಿರುದ್ಧ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲು ಕೂಡ ತಿಳಿಸಲಾಗಿದೆ. ಅದನ್ನು ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸಿದೆ. ಸರ್, ಇನ್ನು ಈಗ ಫುಡ್ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆಯಿಂದ ಆಗಿರ್ಬೋದು, ಯಾವುದೇ ರೀತಿಯ ಭದ್ರತೆಗಳನ್ನ ತಗೊಡ್ದಂಗೆ, ಅವ್ರು ಯಾವುದೇ ರೀತಿಯ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಕೊಡದಂಗೆ ಎಲ್ಲವನ್ನೂ ಇಲ್ಲಿಗಲ್ ಆಗಿ ನಡೆಸಿದ್ರು ಅಂತ ಒಂದು ಮಾಹಿತಿ ಇದೆ ಸರ್. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದರಿಂದ, ತನಿಖೆ ಹಂತದಲ್ಲಿರೋದ್ರಿಂದ ವಿಚಾರಣೆ ಮಾಡ್ತಾರೆ. ತನಿಖೆ ವೇಳೆ ಏನು ಲೋಪದೋಷಗಳು ಕಂಡು ಬಂದಲ್ಲಿ ಅದೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಗತ್ಯ ಕಠಿಣ ಕ್ರಮಗಳನ್ನು ನಾವು ಕೈಗೊಳ್ತೀವಿ. ಈಗಾಗಲೇ ನಾವು ಗಮನಕ್ಕೆ ಬಂದಿದೆ, ವಿಡಿಯೋಸು ಮತ್ತು ಫೋಟೋಸ್ ಎಲ್ಲ ನೋಡಿದ್ದೀನಿ, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆನೂ ಮಾತಾಡಿದ್ದೀನಿ, ಪೊಲೀಸ್ ಅಧಿಕಾರಿಗಳೊಂದಿಗೂ ಕೂಡ ಮಾತಾಡಿದ್ದೀನಿ. ಎಲ್ಲ ವಿಷಯಗಳ ಕುರಿತಾಗೂ ಕೂಡ ವಿಚಾರಣೆ ಮಾಡ್ತಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಖಂಡಿತ ನಾನು ಕೂಡ ಭೇಟಿ ಮಾಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ತೀನಿ. ನೋಡಿ, ಯಾವ ಇಲಾಖೆಯಿಂದನೂ ಕೂಡ ಅನುಮತಿಯನ್ನು ಪಡೆದ ಅನಧಿಕೃತವಾಗಿ ಫ್ಯಾಕ್ಟರಿಯನ್ನು ನಡೆಸಿ ಆ ಒಂದು ಬ್ಲಾಸ್ಟ್ ಕೂಡ ಆಗಿ ಅಲ್ಲಿ ಸ್ಫೋಟಗೊಂಡು ಅದು ಬಾಯ್ಲರ್ ಸ್ಫೋಟ ಆಗಿ ಒಬ್ಬನ ಸಾವು ಬದುಕಿನ ನಡುವೆ ಹೋರಾಟಕ್ಕೆ ಕಾರಣ ಆಗಿ ಆತ ನಿಮ್ಯಾನ್ಸ್ನಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ. ಅಧಿಕಾರಿಗಳು ನಮ್ಮ ಕರ್ನಾಟಕ ಟಿವಿ ವರದಿಯಿಂದ ಎಚ್ಚೆತ್ತುಕೊಂಡು ಬಂದು ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿ ಇದೀಗ ಏನು ಕ್ರಮ ತೆಗೆದುಕೊಳ್ಬೇಕು ಅದಕ್ಕೆ ಮುಂದಾಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಕೊರಟಗೆರೆ ಪ್ರತಿನಿಧಿ ಹರೀಶ್ ಬಾಬು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಜುಲೈ 8ನೇ ತಾರೀಕು ನಡೆದಿರುವಂತಹ ಈ ಒಂದು ಬಾಯ್ಲರ್ ಬ್ಲಾಸ್ಟ್ ಘಟನೆ ಬಹುಶಃ ತಾಲ್ಲೂಕಿನಲ್ಲಿ ಅಲ್ಲಿ ಯಾರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ ಅವ್ರು ಯಾರಿಗೂ ಕೂಡ ಗೊತ್ತಿಲ್ಲ. ನಮಗೇನೋ ಒಂದು ಹೊಟ್ಟೆ ಪಾಡ್ಗೊಂದು ಕೆಲಸ ಸಿಕ್ತು ಅಂತ ಅಂದ್ಕೊಂಡಿದ್ರು. ಬಟ್ ಅದಾದ ನಂತರ ನಡೆದಿರುವಂಥ ಬೆಳವಣಿಗೆಗಳನ್ನು ನೋಡಿದಾಗ ಅಧಿಕಾರಿಗಳಲ್ಲಿ ಭೇಟಿ ಕೊಟ್ಟ ಮೇಲೆ ನಮ್ಮ ಕರ್ನಾಟಕ ಟಿವಿಯಲ್ಲಿ ಪ್ರಸಾರ ಆದ ನಂತರ ಇದೀಗ ಬೇರೆ ಬೇರೆ ರೀತಿಯದ್ದೇ ಮಾಹಿತಿಗಳು ಬಿಚ್ಕೊಳ್ತಾ ಇದೆ. ಒಟ್ಟಾರೆ ಅಲ್ಲಿನ ಮಾಲೀಕರು ಏನು ಹೇಳ್ತಾರೆ ಇದ್ರ ಬಗ್ಗೆ, ಈಗ ಅಧಿಕಾರಿಗಳು ಭೇಟಿ ಕೊಟ್ಟು ಯಾವ ರೀತಿಯಾದಂಥ ಪರಿಶೀಲನೆ ಮಾಡಿದ್ದಾರೆ, ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅಂತ. ಎಸ್ ಗುರುಪ್ರಸಾದ್, ಖಂಡಿತವಾಗಿ ಏನು ನಾವು ಸುದ್ದಿ ಪ್ರಸಾರ ಮಾಡಿದ ಮರುಕ್ಷಣಕ್ಕೆ ಅಂದ್ರೆ ಅದಾದ 2-3 ದಿನಗಳಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ನಾವು ಅದನ್ನ ಸುದ್ದಿ ಮಾಡಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ನಮ್ಮ ಕರ್ನಾಟಕ ವಾಹಿನಿ ಅನ್ನೋದು ಇದರಲ್ಲಿ ದೃಢ ಆಗ್ತಿರ್ತಕ್ಕಂಥದ್ದು. ಎಷ್ಟೋ ಜನ ಅಧಿಕಾರಿಗಳು ಬಂದು ಕೂಡ ಅದ್ರ ಪರಿಶೀಲನೆ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ಒಂದು ಸಾರ್ವಜನಿಕರ ಒಂದು ದೂರ ಆಗಿರ್ತಕ್ಕಂಥದ್ದು. ಜೊತೆಗೆ ಯುವಕ ಒಂದು 80% ಅಂದ್ರೆ 80% ಭಾಷಕ ಆತನ ದೇಹ ಸಂಪೂರ್ಣ ಸುಟ್ಟಿರ್ತಕ್ಕಂಥದ್ದು. ಇತ್ತೀಚೆಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಆತನಿಗೆ ಕಣ್ಣು ಸರಿಯಾಗಿ ಕಾಣ್ತಿಲ್ಲ ಅನ್ನೋದು ಮಾಹಿತಿ ಬಂದಿರತಕ್ಕಂಥದ್ದು. ಜೊತೆಗೆ ಏನು ಪೊಲೀಸ್ ಸ್ಟೇಷನ್ ಇಂದ FIR ಆಗಿರ್ತಕ್ಕಂಥದ್ದು ಮತ್ತೆ ಕಾರ್ಮಿಕ ಇಲಾಖೆಯಿಂದ ನೋಟಿಸ್ ಜಾರಿ ಆಗಿರ್ತಕ್ಕಂಥದ್ದು. ಈ ನೋಟಿಸ್ಗಳು ಮತ್ತೆ ಸುಮ್ಮನೆ ಕಣ್ಣೊರ್ಸುವಂತ ಕೆಲಸಕ್ಕೆ ಮಾತ್ರ ಜಾರಿ ಆಗಿರ್ತಕ್ಕಂಥದ್ದು. ಜೊತೆಗೆ ಯಾವುದೇ
ಕ್ರಮವನ್ನ ತೆಗೆದುಕೊಂಡಿಲ್ಲ. ಕಾರ್ಮಿಕ ಇಲಾಖೆ ಆಗಿರ್ಬೋದು, ಫುಡ್ ಇಲಾಖೆ ಆಗಿರ್ಬೋದು, ಇಲಾಖೆಯವರಿಗೆ ನಾವು ಫೋನ್ ಮಾಡಿ ಕೇಳಿದಾಗಲೂ ಕೂಡ ಒಬ್ರು ಮೇಲೆ ಒಬ್ರು ಹೇಳ್ತಿರೋ ಹೊರತು ಅದಕ್ಕೆ ಏನು ಕ್ರಮ ತೆಗೆದುಕೊಂಡಿದೀವಿ ಅನ್ನೋದು ಇದುವರೆಗೂ ಯಾವುದೇ ರೀತಿಯ ಪೂರ್ಣ ಮಾಹಿತಿಯನ್ನ ಅಧಿಕಾರಿಗಳು ಕೊಡ್ತಾ ಇಲ್ಲ. ಜೊತೆಗೆ ಆ ಮಾಲೀಕನ ಫ್ಯಾಕ್ಟರಿ ಸ್ಥಳೀಯ ಸಾರ್ವಜನಿಕರ ದೂರಿನ ಅನ್ವಯ ಏನಾಗಿದೆ ಅಂತಂದ್ರೆ ಆ ಫ್ಯಾಕ್ಟರಿನ ಖಂಡಿತವಾಗಿ ಇಲ್ಲಿಂದ ಕ್ಲೋಸ್ ಮಾಡಿ, ಆತ ಫ್ಯಾಕ್ಟರಿ ಮಾಡೋದಕ್ಕೆ ಯಾವುದೇ ಸಾರ್ವಜನಿಕರ ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಆತ ಫ್ಯಾಕ್ಟರಿನ ಜನ ವಸತಿ ಕೇಂದ್ರದಲ್ಲಿ ಓಪನ್ ಮಾಡಿರೋದೇ ದೊಡ್ಡ ಸಮಸ್ಯೆ ಅನ್ನೋದು ಸ್ಥಳೀಯ ಸಾರ್ವಜನಿಕರ ಆರೋಪ ಆಗಿರ್ತಕ್ಕಂಥದ್ದು ಗುರುಪ್ರಸಾದ್. ಓಕೆ, ಈಗ ಆತನ ಪರಿಸ್ಥಿತಿ ಹೇಗಿದೆ? ನಿಮ್ಹಾನ್ಸ್ನಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಅಂತ ಯಾವ ಕಡೆಯವರು ಅವ್ರಿಗೆ ಯಾರಿಗಾದ್ರೂ ದಿಕ್ಕು ದೆಸೆ ಯಾರಾದ್ರೂ ಇದ್ದಾರಾ? ಸೊ ಆತನ ಖರ್ಚು ವೆಚ್ಚಗಳೆಲ್ಲ ಯಾರು ನೋಡ್ಕೊಳ್ತಾ ಇದ್ದಾರೆ ಹೆಂಗೆ ಅಂತ? ಹಲೋ ಹರೀಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳಿಸುತ್ತೆ. ಈಗ ಆತನ ಪರಿಸ್ಥಿತಿ ಹೆಂಗಿದೆ ನಿಮ್ಹಾನ್ಸ್ನಲ್ಲಿ? ಅದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಇದೆಯಾ ಹೇಗೆ ಅಂತ? ನಮ್ಗೆ ಇತ್ತೀಚೆಗೆ ಬಂದಿರೋ ಮಾಹಿತಿ ಪ್ರಕಾರ ಆತನಿಗೆ ಕಣ್ಣು ಕೂಡ ಸರಿಯಾಗಿ ಕಾಣ್ತಿಲ್ಲ ಅನ್ನೋದನ್ನ ಮಾಹಿತಿ ಬಂದಿರತಕ್ಕಂಥದ್ದು. ಜೊತೆಗೆ ಏನು ಆತನಿಗೆ ಸಂಪೂರ್ಣ ಚಿಕಿತ್ಸೆ ಇಲ್ಲಿಂದ 3 ಹಾಸ್ಪಿಟಲ್ಗಳು ಬದಲಾದ್ರೂ ಕೂಡ ಚಿಕಿತ್ಸೆ ಸರಿಯಾಗಿ ನೀಡ್ತಾ ಇಲ್ಲ ಅನ್ನೋದೊಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅವರ ಪೋಷಕರು ಮಾತ್ರ ಅಲ್ಲಿರ್ತಕ್ಕಂಥದ್ದು, ಜೊತೆಗೆ ಯಾವುದೇ ರೀತಿಯ ಮಾಹಿತಿ ಸರಿಯಾಗಿ ಅಲ್ಲಿಂದ ಸಿಕ್ಕಿಲ್ದೇ ಇರ್ತಕ್ಕಂಥದ್ದು. ಏನೇ ಆದ್ರೂ ಆತನ ಸಂಪೂರ್ಣ ಚಿಕಿತ್ಸೆಯನ್ನ ಏನು ಫ್ಯಾಕ್ಟರಿ ಮಾಲೀಕ ಆಗಿದ್ದಾನೆ ಆತನೇ ಭರಿಸಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಆ ಫ್ಯಾಕ್ಟರಿನ ಇಲ್ಲಿಂದ ಸ್ಥಳಾಂತರಿಸಬೇಕು ಅನ್ನೋದು ಸ್ಥಳೀಯ ಸಾರ್ವಜನಿಕರ ಒತ್ತಾಯ ಆಗಿರ್ತಕ್ಕಂಥದ್ದು ಗುರುಪ್ರಸಾದ್. ಅಂದ್ರೆ ಇದು ಬಹಳ ವರ್ಷಗಳಿಂದ ನಡೀತಾ ಇದ್ದಿದ್ದು, ಆದ್ರೆ ಯಾರ ಗಮನಕ್ಕೂ ಕೂಡ ಬಂದಿರ್ಲಿಲ್ವಾ ಹರೀಶ್? ಈ ತರದೊಂದು ಮನೆಯಲ್ಲಿ ಈ ತರದೊಂದು ಉದ್ಯಮ ನಡೆಸ್ತಾ ಇದ್ದಾರೆ, ಯಾರು ಕೂಡ ಅಲ್ಲಿ ಅಪೋಸ್ ಮಾಡ್ಲಿಲ್ವಾ ಅಕ್ಕಪಕ್ಕದವರು? ಈಗ ಏನಂತಾರ ಅವರು ಅಲ್ಲಿ ಅಂತ? ಈ ಹಿಂದೆಯೂ ಕೂಡ ಸಾರ್ವಜನಿಕರು 15 ವರ್ಷದಿಂದ ಈ ಫ್ಯಾಕ್ಟರಿ ನಡ್ಕೊಂಡ್ ಬರ್ತಾ ಇದೆ. ಜೊತೆಗೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗಿಲ್ಲ. ಈ ಹಿಂದೆ 2 ತಿಂಗಳ ಹಿಂದೆ ಕೂಡ ಏನು ಬಾಯ್ಲರ್ ಇತ್ತು, ಆ ಬಾಯ್ಲರ್ ಬ್ಲಾಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗಿತ್ತು. ಆಗ್ಲೂ ಕೂಡ ಸಾರ್ವಜನಿಕರು ಹೋಗಿ ಇದನ್ನ ದಯವಿಟ್ಟು ಇಲ್ಲಿ ನಡೆಸಬೇಡಿ, ಇದ್ದಿಲ್ದ್ರು ಬೇರೆ ಕಡೆ ನಡೆಸ್ಕೊಳ್ಳಿ ಅನ್ನೋದು ಸಾರ್ವಜನಿಕರು ಹೇಳಿದ್ರು ಕೂಡ ಆ ಫ್ಯಾಕ್ಟರಿ ಮಾಲೀಕ ಯಾವ್ದಕ್ಕೂ ಜವಾಬ್ದಾರಿಯನ್ನ ಕೊಡ್ದೇನೆ ಆತ ತನ್ನ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾನೆ. ಜುಲೈ 8ನೇ ತಾರೀಕು ಆದಂತ ಇದಕ್ಕೆ ಬ್ಲಾಸ್ಟಿಂಗ್ ಏನಾಯ್ತು, ಆಗ ಸಾರ್ವಜನಿಕರು ತುಂಬಾ ಸಿಟ್ಟಿಗೆದ್ದು ಆತನ ವಿರುದ್ಧ ನಮ್ಮ ವಾಹಿನಿಗೆ ಹೇಳಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು, ಸ್ಥಳೀಯ ಅಧಿಕಾರಿಗಳು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಈ ತರದ ಫ್ಯಾಕ್ಟರಿ ಓಪನ್ ಆಗಿರೋದಕ್ಕೆ ಅಧಿಕಾರಿಗಳು ಯಾವ ರೀತಿ ಅನುಮತಿ ಕೊಟ್ಟಿದ್ದಾರೆ, ಅಧಿಕಾರಿಗಳು ಇಷ್ಟು ವರ್ಷಗಳ ಕಾಲ ಏನ್ ಕಣ್ಮುಚ್ಚಿ ಕೂತಿದ್ರ ಅನ್ನೋದು ಸ್ಥಳೀಯ ಸಾರ್ವಜನಿಕರ ಆರೋಪ ಆಗಿರ್ತಕ್ಕಂಥದ್ದು ಗುರುಪ್ರಸಾದ್. ಜೊತೆಗೇನು ಆ ಕಾರ್ಮಿಕ ಇಲಾಖೆ ಆಗಿರ್ಬೋದು, ಮತ್ತೆ ಫುಡ್ ಇಲಾಖೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಂದು ವಿಸಿಟ್ ಹಾಕಿ ಹೋಗಿದ್ದಾರೆ ಹೊರತು ಆತನ ವಿರುದ್ಧ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡೇ ಇರತಕ್ಕಂಥ ಇದೆಲ್ಲ ಒಂದ್ ಕಡೆ ಅದನ್ನ ಪ್ರಕರಣವನ್ನು ಮುಚ್ಚಿ ಹಾಕುವ ಕೆಲಸ ಏನಾದ್ರು ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಅದು ಒಂದು ಸ್ಥಳೀಯ ಸಾರ್ವಜನಿಕರ ಆರೋಪ ಆಗಿರ್ತಕ್ಕಂಥದ್ದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಹಾಲು ಮಾರಾಟ ಕೇಂದ್ರಕ್ಕೆ ಅನುಮತಿಯನ್ನು ಪಡ್ಕೊಂಡು ಅಲ್ಲಿ ಒಂದು ಮನೆಯಲ್ಲಿನೇ ಫ್ಯಾಕ್ಟ್ರಿಯನ್ನು ಮಸಾಲೆ, ಮಜ್ಜಿಗೆ, ಜಾಮೂನು ಮತ್ತು ಇತರೆ ಪದಾರ್ಥಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿಯನ್ನಾಗಿ ಮಾಡಿಕೊಂಡು ದೊಡ್ಡ ದೊಡ್ಡ ಮೆಷಿನ್ಸ್ಗಳನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿ ಈಗ ಅದು ಸ್ಫೋಟದ ಘಟನೆ ಆದ ನಂತರ ಎಚ್ಚೆತ್ಕೊಂಡಿದ್ದಾರೆ. ಎಚ್ಚೆತ್ಕೊಂಡ ಮೇಲೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ಅಂದರೆ ಅಲ್ಲಿ ಆಗಿರುವಂತಹದ್ದೆಲ್ಲವೂ ಅಕ್ರಮ, ಅದು ಪರ್ಮಿಷನ್ ತೆಗೆದುಕೊಂಡಿರುವಂಥದ್ದು ಕೂಡ ಸುಳ್ಳು ದಾಖಲೆಗಳನ್ನು ಕೊಟ್ಟು ಅನ್ನುವಂಥದ್ದು ಗೊತ್ತಾಗಿದೆ. ಇದಕ್ಕೆ ಸದ್ಯಕ್ಕೆ ಅಧಿಕಾರಿಗಳು ಅದಕ್ಕೆ ಬೀಗ ಜಡಿಯುವಂತಹ ಕೆಲಸ ಮಾಡಿದ್ದಾರೆ. ಇದು ನಮ್ಮ ಕರ್ನಾಟಕ ಟಿವಿ ವರದಿಯ ಫಲಶ್ರುತಿ.